ಕೂಡ ಕಂಡು ಕಲಿಯ ಬಿರುಸು ನೋಡ ದಂಗೆ ಎದ್ದು ತಂದು ಪಠಿಸು ಬೆಂಕಿ ಚೆಂದಿನಾಡ ಬೆವರು ಸುರಿಸಿ ಕೋಟೆ ಕಟ್ಟೋ ದೊರೆಯ ನೋಡಯ ಇವನಿದ್ದ ಕರೆಯಲೆಲ್ಲ ಘೋರ ಸಿಂಹ ಗರ್ಜನೆ ಅದು ಯಾರು ಬಂದರು ಕೊನೆಯ ನನ್ನ ಗುರಿ ಸಾಧಿಸಿದ ತನಕ ನಿನ್ನನ್ನು ಸುಮ್ಮನೆ ಬಿಡಲಾರೆ ಮಗನೇ. ನಿನ್ನ ಗುರಿಯನ್ನು ಸಾಧಿಸಲು ಬಿಟ್ಟರೆ ತಾನೇ. ವೆಲ್ಕಮ್ ಶ್ರೀಕಾಂತ್, ವೆಲ್ಕಮ್. ಬರಬೇಕು ಶ್ರೀಕಾಂತ್ ಅವರೇ. ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣನಂತೆ ವೀರಾವೇಶದಿಂದ ಹೋರಾಡಿದರೆ ಅದು ಈ ಸೋಲಿಲ್ಲದ ಸರದಾರನ ಜೊತೆ ಹಗೆತನವನ್ನು ಕಟ್ಟಿಕೊಂಡಂತೆ. ಅವನಿಗೆ ಆದ ಗತಿ ನಿನಗೂ ಆಗುವುದು. ಕಿತಾಪತಿ ಜನಾರ್ದನ್, ಇವನನ್ನು ಕಟ್ಟಿ ಹಾಕಿ ಇವನಿಗೂ ಈ ಚಾಟಿ ಹೆಚ್ಚಿನ ರುಚಿಯನ್ನು ಉಣಿಸೋಣ. ಬುದ್ಧಿ ನೋಡಲೇ ಮಗನೇ, ಈ ಪರಿಶ್ರಮದಿಂದ ನಿಮ್ಮೆಲ್ಲರ ರುಂಡವನ್ನು ಕಡಿದು ನರಿ ನಾಯಿಗಳಿಗೆ ಹಾಕಿ ಬಿಡುತ್ತೇನೆ. ಅವರ ತ್ಯಾಗ ಬಲಿದಾನದಿಂದಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಅವರ ಹೆಸರು ಸುವರ್ಣಾಕ್ಷರದಲ್ಲಿ ಉಳಿದುಕೊಂಡಿದೆ. ಮನುಷ್ಯರಾದ ನಾವುಗಳು ದೇಶದ ರಕ್ಷಣೆ ಮಾಡಬೇಕೇ ವಿನಃ ದೇಶದ್ರೋಹಿಗಳಾಗಿರಬಾರದು. ಓಟಿನ ಆಸೆಗಾಗಿ ಜನರ ಕಾಲಿಗೆ ಬಿದ್ದು ಆಸೆ ಬಂದ ನಂತರ ಅದೇ ಜನರ ಕಾಲನ್ನು ಕತ್ತರಿಸುವ ಕಟುಕ ರಾಜಕಾರಣಿಗಳು ನೀವು. ನಿಜವಾದ ರಾಜಕಾರಣಿಗಳು ಯಾರು ಗೊತ್ತೇ? ಮುತ್ಸದಿ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಬ್ದುಲ್ ಕಲಾಂ, ಹಾಗೆ ಬಡ ಜನ ಹಾಗೂ ಬಡ ರೈತರಿಗೆ ಈ ರಾಜ್ಯದ ಜನಕ್ಕೆ ಅನ್ನ ಭಾಗ್ಯವನ್ನು ನೀಡಿ ರೈತರಿಗೆ ಅನುಕೂಲ ಯೋಜನೆಗಳನ್ನು ನೀಡಿ ಅನ್ನದಾತನೇ ಆಗಿರುವ ಸಿದ್ದರಾಮಯ್ಯನವರು ಅದರಂತೆ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದು ದೇಶ ವಿದೇಶಗಳಲ್ಲಿ ಅಕ್ರಮವಾಗಿ ಸಂಪಾದಿಸಿದ ಹಣಕ್ಕೆ ರಾತ್ರೋರಾತ್ರಿ ಅಂತವರ ವಿರುದ್ಧ ನೋಟ್ ಬ್ಯಾನ್ ಮಾಡಿದ ಉಕ್ಕಿನ ಮನುಷ್ಯ ಮೋದಿ ಅವರು ನಿಜವಾದ ರಾಜಕಾರಣಿಗಳು. ಮುಚ್ಚಬಾಯಿ ಹುಚ್ಚು ನಾಯಿ ಅಂತ ಬೆಟ್ಟಕ್ಕೆ ಗಂಟಲರಿಯುವುದು ಏಕೆ? ಒದರಲಿ ಬಿಡ್ರಿ, ಗಂಟಲರಿಯೋದು ಅವರದು, ನಮ್ಮದಲ್ಲ. ಸರ್ಕಾರವೇ ನಮ್ಮ ಕೈಯಲ್ಲಿರುವಾಗ ಮುರಿಕೆರೆ ಮಸಾಲೆ ಅರಿಯೋದ? ಏ ರಮಾನಂದ, ನೀನು ಜೀವಂತವಾಗಿ ಇದ್ದರೆ ತಾನೇ ಮಗನೇ ಈ ಶಾಂತಿಪುರದಲ್ಲಿ ಕೆರೆ ಕಟ್ಟಿಸುವುದು. ಇದು ಪ್ರಜಾಪ್ರಭುತ್ವ. ಅನ್ಯಾಯ ವಿರುದ್ಧ ಪ್ರತಿಭಟಿಸುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗಳಿಗೂ ಇದೆ. ನೀನು ರೈತರ ವಿರುದ್ಧ ನಡೆದುಕೊಂಡಿದ್ದೆ, ಆದರೆ ನಿನಗೆ ಉಳಿಗಾಲವಿಲ್ಲ. ರೈತ ರಾಷ್ಟ್ರದ ಬೆನ್ನೆಲುಬುವುದು ಮರೆಯಬೇಡ. ಜನಾರ್ದನ್, ಒಳ್ಳೆಯ ಮಾತಿನಲ್ಲಿ ಹೇಳಿದರೆ ಒಪ್ಪುವರೆಲ್ಲೆಂದು ಕಾಣುತ್ತದೆ. ಅಂಡರ್ ವರ್ಲ್ಡ್ ರೌಡಿಗಳನ್ನು ಕರೆಸಿ ಸ್ವಲ್ಪ ಬಿಸಿ ತಲುಪಿಸಿದರೆ ತಾನೇ ಶರಣಾಗುವರು. ಶರಣಾಗತ್ತೆ. 9 ತಿಂಗಳು ಹೆತ್ತು ಹೊತ್ತು ನೋವುಗಳನ್ನು ಸಹಿಸಿಕೊಂಡು ಎದೆ ಹಾಲು ಉಳಿಸಿದ ತಾಯಿಗೆ ಶರಣೆಂಬೆವು. ಅದೇ ರೀತಿ ಸಾವಿರಾರು ಅಂಧ ಮಕ್ಕಳಿಗೆ ಸಂಗೀತದ ಸುಧೆಯನ್ನು ನೀಡಿ ಕಣ್ಣು ಕಾಣದಿದ್ದರೂ ನಡೆದಾಡುವ ದೇವರೆಂದು ಹೆಸರು ಪಡೆದಿರುವ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿಗಳಿಗೆ ಶರಣೆಂಬೆವು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ಭಾರತ ದೇಶದ ಪಿತಾಮಹನೆಂದು ಹೆಸರು ಪಡೆದಿರುವ ಗಾಂಧೀಜಿ ಅವರಿಗೆ ಶರಣೆಂಬೆವು. ಅದೇ ರೀತಿ 12ನೇ ಶತಮಾನದಲ್ಲಿ ಭಕ್ತಿಯ ಕ್ರಾಂತಿಯನ್ನೇ ಎಬ್ಬಿಸಿದ ಜಗಜ್ಯೋತಿ ಬಸವೇಶ್ವರರಿಗೆ ಶರಣೆಂಬೆವು. ಅದೇ ರೀತಿ ನಮ್ಮ ದಲಿತರ ಪಾಲಿಗೆ ದೇವರಾಗಿರುವ ಭಾರತ ದೇಶಕ್ಕೆ ಸಂವಿಧಾನವನ್ನು ರಚಿಸಿಕೊಟ್ಟಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರರಿಗೆ ಶರಣೆಂಬೆವು. ಈ ನಾಡಿನ ಸಮಸ್ತ ರೈತ ಶಕ್ತಿಯ ಮುಂದೆ ಆ ನಿನ್ನ ಅಂಡರ್ವರ್ಲ್ಡ್ ರೋಡಿಗಳು ನಡೆಸಲು ಸಾಧ್ಯವಿಲ್ಲ. ಸಾಹೇಬ್ರೆ, ಇವನೊಬ್ಬ ದೇಶಭಕ್ತ. ಶ್ರೀಕಾಂತ್, ನಿನ್ನ ದೇಶಭಕ್ತರ ಹರಿಕತೆ ಹೇಳ್ತೀನಿ ಕೇಳು.
ಅದೇ ಜಗಜ್ಯೋತಿ ಬಸವಣ್ಣವರು ಭಕ್ತಿಯ ಕ್ರಾಂತಿಯನ್ನೇ ಎಬ್ಬಿಸಲು ಹೋದಾಗ ಅದೇ ಭಕ್ತರಿಂದ ಬೆತ್ತದ ರುಚಿಯನ್ನು ತಾಳದೆ ರಾತ್ರೋರಾತ್ರಿ ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಐಕ್ಯವಾಗಿದ್ದು ನೆನಪಿಲ್ಲವೇ? ಅದು ಅಲ್ಲದೆ ಸ್ವತಂತ್ರಕ್ಕಾಗಿ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಇವರೆಲ್ಲರೂ ಹರಿಯದ ವಯಸ್ಸಿನಲ್ಲಿ ಪ್ರಾಣ ಕಳೆದುಕೊಂಡಿದ್ದು ನೆನಪಿಲ್ಲವೇ? ತಮ್ಮ ವಿರುದ್ಧ ನೀನು ನಡೆದುಕೊಂಡರೆ ಅವರಿಗಾದ ಗತಿ ನಿನಗಾಗುವುದು ಎಚ್ಚರವಿರಲಿ. ಇವರಿಗೆ ಯಾವುದೋ ಭೂತಗಾಳಿ ಬಡಿದುಕೊಂಡಿದೆ ಅಂತ ಕಾಣುತ್ತದೆ. ಇವರಿಗೆ ಬಿರುಗಾಳಿ ಎಬ್ಬಿಸಿ ಭೂತಗಾಳಿ ಬಿಡಿಸಿದಾಗಲೇ ತಿಳಿಯುವುದು ಈ ಚಕ್ರವರ್ತಿಯ ಕಾಲಸ್ಥಾನದ ಮಹಿಮೆ. ನಾವುಗಳು ಕಲ್ಲು ಬಂಡೆ ಇದ್ದ ಹಾಗೆ ಈ ನಿನ್ನ ಬಿರುಗಾಳಿ ಸುಂಟ್ರಗಾಳಿ ನಮ್ಮನ್ನೇನು ಮಾಡಲಾರದು. ಇಂತಹ ದೇಶದ್ರೋಹಿಗಳ ಜೊತೆ ಮಾತನಾಡಿ ರಕ್ತ ಸುಟ್ಟುಕೊಳ್ಳುವುದೇಕೆ? ಈ ನಾಡಿನ ರೈತರಿಗೆ ಒಳ್ಳೆಯ ಕೆಲಸ ಮಾಡಿದರೆ ಆ ದೇವರು ನಮ್ಮನ್ನೆಂದೂ ಕೈ ಬಿಡುವುದಿಲ್ಲ. ನಡೆಯೋಣ, ಹೋಗೋಣ.